ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಡಿಕೆ ಮಾತುಕತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಜೊತೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಪವರ್ ಶೇರಿಂಗ್ ಔತಣಕೂಟದ ಬಗ್ಗೆ ಈಗ ಅದ್ರ ಮಧ್ಯೆ ಸಂಚಲನ ಮೂಡಿಸ್ತಾ ಇದೆ. ಹಾಗಾದ್ರೆ ಏನಾದ್ರೂ ಹೈಕಮಾಂಡ್ ಜೊತೆ ಮಾತುಕತೆ ಏನಾದ್ರೂ ಆಗಿದ್ಯಾ? ರಾಜಕೀಯದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಏನಾದ್ರೂ ಕೊಟ್ಟಿದ್ದಾರಾ? ಪವರ್ ಶೇರಿಂಗ್ ಔತಣಕೂಟದ ಮಧ್ಯೆ ಈ ಸಂಚಲನ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಡೆ ರಾಜಕೀಯದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ಹೋಗಿದ್ಯಾ? ವೋಟ್ ಚೋರಿ ಕಾರ್ಯಕ್ರಮಕ್ಕೆ ತೆರಳಿದ ವೇಳೆ ಚರ್ಚೆ ಕೇವಲ ಅದು ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಹೋಗಬೇಕು ಎನ್ನುವಂಥ ನೆಪದಿಂದ ಹೋಗಿದ್ದು, ಆದರೆ ನಿಜವಾಗ್ಲೂ ಕೂಡ ಅಲ್ಲಿ ರಾಜಕೀಯದ ಬಗ್ಗೆ, ಕುರ್ಚಿ ಕಿತ್ತಾಟದ ಬಗ್ಗೆ ಏನಾದರೂ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂಥ ಕೂಡ ಅನುಮಾನ ಕೂಡ ಮೂಡ್ತಾ ಇದೆ. ಸೋನಿಯಾ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಏನಾದರೂ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಂತೂ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ಲ. ಒಂದು ಕಡೆ ಅಧಿವೇಶನದಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿತು ಅಂತ ಹೇಳಿದ್ರು ಸಾಕು, ಡೆಲ್ಲಿಗೆ ಹೋಗ್ತಾರೆ. ಅದು ನೋಡಿ ಒಳ್ಳೆ ಒಂದು ಟೈಮ್ ಸಿಕ್ಬಿಟ್ಟಿದೆ ಅವರಿಗೆ. ಒಂದು ಆ ನೆಪದಲ್ಲಿ ಹೋಗಿದ್ದಾರೆ, ವೋಟ್ ಚೋರಿಯ ಕಾರ್ಯಕ್ರಮದ ನೆಪದಲ್ಲಿ ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅದು 1 ನಿಮಿಷನೋ 2 ನಿಮಿಷನೋ ಅಲ್ಲಿ ವರಿಷ್ಠರ ಜೊತೆ ಭೇಟಿ ಮಾಡಲಿಕ್ಕೆ, ಮಾತನಾಡೋದಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಇಲ್ಲಿಂದ ಡೆಲ್ಲಿಗೆ ಹೋಗ್ತಾರೆ. ಒಂದು 2-3 ಬಾರಿ ಹೋದಾಗಲೂ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿರಲಿಲ್ಲ. ಬಟ್ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ದಾರೆ ಇರುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಳಾದ ರಸ್ತೆ, ವಾಹನ ಸವಾರರ ಪರದಾಟ. ಬರೋಬ್ಬರಿ 20 ಕಿಲೋಮೀಟರ್ ರೋಡ್ ಅಧ್ವಾನವಾಗಿ ಹೋಗಿದೆ. ಚಿಕ್ಕಾಲಗುಂಡೆಯಿಂದ ಕಾತರಕಿಗೆ ಹೋಗುವಂತಹ ರೋಡ್ ಡಾಂಬರೇ ಕಾಣಲಿಲ್ಲ. ಆ ರಸ್ತೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬರೋಬ್ಬರಿ 20 ಕಿಲೋಮೀಟರ್ ನೋಡಿ, ಒಂದಲ್ಲ ಎರಡಲ್ಲ 20 ಕಿಲೋಮೀಟರ್ ಕೂಡ ಇದೇ ರೀತಿಯ ಒಂದು ಅಧ್ವಾನವಾಗಿ ಹೋಗಿದೆ. ಚಿಕ್ಕಾಲಗುಂಡೆಯಿಂದ ಕಾತರಕಿಗೆ ಹೋಗುವಂತಹ ರೋಡಲ್ಲಿ ಡಾಂಬರೇ ಕಾಣಲಿಲ್ಲ. ಆ ರಸ್ತೆ ಪಾಪ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅದು 1 ಕಿಲೋಮೀಟರ್ ಆಗಿರ್ಬೋದು, 2 ಕಿಲೋಮೀಟರ್ ಆಗಿರ್ಬೋದು. ಹೋಗ್ಲಿ, ಆ 1-2 ಕಿಲೋಮೀಟರ್ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ವಯಸ್ಸಾದವ್ರನ್ನ ಕೂರಿಸ್ಕೊಂಡಾಗಿರ್ಬೋದು, ಪ್ರೆಗ್ನೆಂಟ್ ಲೇಡಿಗಳನ್ನ ಕೂರಿಸ್ಕೊಂಡು ಕೂಡ ಬೈಕ್ನಲ್ಲಿ ಹೋಗೋದಕ್ಕಾಗಲ್ಲ, ಕಾರಲ್ಲೂ ಹೋಗೋದಕ್ಕೆ ಆಗಲ್ಲ. ಅದು ನೋಡಿದ್ರೆ 20 ಕಿಲೋಮೀಟರ್ ಕೂಡ ಇದೇ ರೀತಿಯಾಗಿ ರೋಡ್ ಇದೆ. ಅಲ್ಲಿ ಶಾಸಕರು, ಸಚಿವರು ಹಾಗಾದ್ರೆ ಸ್ಪಂದನೆಯನ್ನ ಕೊಡ್ತಾ ಇಲ್ವಾ? ಹಾಳಾದಂತಹ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾಕಿಂತ ಅವ್ಯವಸ್ಥೆ ಅಂತ ಹೇಳಿ. ಆದ್ರೆ ವೋಟ್ ಕೇಳೋಕ್ ಮಾತ್ರ ಮನೆ ಬಾಗಿಲಿಗೆ ಬಂದು ಚಂದ ಒಳ್ಳೆ ತಟ್ಟೆ ಹಿಡ್ಕೊಂಡು ನಿಂತವ್ರಂಗೆ ನೀವು ಹಾಕ್ಲೇಬೇಕು ಅಂತ ಹೇಳಿ, ನಿಮಗೆ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಈಡೇರಿಸ್ತೀವಿ ಅಂತ ಹೇಳಿ ಕೂಡ ಹೇಳ್ತಾರೆ. ನಿಮ್ಮ ಏನ್ ಸಮಸ್ಯೆ ಇದೆ ಹೇಳಿ ಅಂತ ಹೇಳಿ ಚೆನ್ನಾಗಿ ನೋಟ್ ಮಾಡ್ಕೊಂಡು ಹೋಗ್ತಾರೆ ಎಲೆಕ್ಷನ್ ಟೈಮಲ್ಲಿ. ಆದ್ರೆ ನೋಡಿ, ಇಲ್ಲಿ ಒಂದಲ್ಲ ಎರಡಲ್ಲ 20 ಕಿಲೋಮೀಟರ್ ದೂರದವರೆಗೂ ಕೂಡ ಡಾಂಬರೇ ಕಾಣ್ತಾ ಇಲ್ಲ. ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿಕೊಂಡಿದೆ. ಅಲ್ಲಿ ಜಲ್ಲಿಕಲ್ಲುಗಳಿದೆ, ಒಂದು ಕಡೆ ಧೂಳಾಡ್ತಾ ಇದೆ. ಅಲ್ಲಿ ಗರ್ಭಿಣಿ ಹೆಂಗಸರು ಅಂತೂ ಹೋಗಂಗೆ ಇಲ್ಲ. ಅಂತಹ ಪರಿಸ್ಥಿತಿ ಎಲ್ಲ ಉಂಟಾಗಿದೆ. ಪಾಪ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಬಿಡಿ, ಅಧಿಕಾರಿಗಳು ಹೆಂಗೋ ಕುರ್ಚಿ ಕಿತ್ತಾಟದಲ್ಲೇ ಮುಳುಗಿ ಹೋಗಿರ್ಬೇಕಾದ್ರೆ ಪಾಪ ಅಂತ ಸಮಸ್ಯೆಗಳನ್ನೆಲ್ಲ ಯಾರು ಬಗೆಹರಿಸ್ತಾರೆ? ಕೆಲವೊಂದು ಊರಲ್ಲೂ ಕೂಡ ಅಷ್ಟೇ, ಅಧಿಕಾರಿಗಳಿಗೆ ಹೇಳಿ ಸಾಕಾಗಿ ಗ್ರಾಮಸ್ಥರೇ ಅವರೇ ಪಾಪ ದುಡ್ಡನ್ನೆಲ್ಲ ಒಟ್ಟು ಮಾಡಿಕೊಂಡು ರೋಡೆಲ್ಲ ಸರಿ ಮಾಡೋದು ಕೂಡ ಇತ್ತೀಚೆಗೆ ಬೆಳಕಿಗೆ ಬಂತು. ಈಗ ಬಾಗಲಕೋಟೆಯಲ್ಲ ನೋಡಿ ಅದೇ ರೀತಿಯ ಪರಿಸ್ಥಿತಿ ಉಂಟಾಗ್ತದೆ. ಒಂದಲ್ಲ ಎರಡಲ್ಲ 20 ಕಿಲೋಮೀಟರ್ ಕೂಡ ಇದೇ ರೀತಿಯಾಗಿ ರೋಡ್ ಹಾಳಾಗಿ ಹೋಗಿದೆ. ಡಾಂಬರೇ ಕಾಣ್ತಿಲ್ಲ ಆ ರಸ್ತೆಗೆ. ವಾಹನ ಸವಾರರು ನಿತ್ಯ ಕೂಡ ಹೋಗಬೇಕು ಅಂತ ಹೇಳಿ ಪರದಾಟ ಪಡ್ತಾ ಇದ್ದಾರೆ. ಇನ್ನು ಪ್ರೆಗ್ನೆಂಟ್ ಲೇಡಿಗಳಂತೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪರಿಸ್ಥಿತಿ ಉಂಟಾಗಿದೆ. ಹೊಗೆ ಆಡ್ತಾ ಇದೆ, ರೋಡಲ್ಲಿ ಧೂಳು ಆಡ್ತಾ ಇದೆ. ಒಂದು ಕಡೆ ಜಲ್ಲಿ ಕಲ್ಲುಗಳು ಆಚೆ ಈಚೆ ಎಲ್ಲ ಬಿದ್ದಿದೆ. ಡಾಂಬರ್ ಅಂತೂ ಇಲ್ಲವೇ ಇಲ್ಲ, ಹೊಂಡ ಗುಂಡಿಗಳಿಂದ ತುಂಬಿಕೊಂಡು ಹೋಗಿದೆ. ಶಾಸಕರು, ಸಚಿವರು ಯಾರು ಕೂಡ ಜನರ ಕೈಗೆ ಸಿಗ್ತಾನೇ ಇಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಬಾಗಲಕೋಟೆಯಲ್ಲಿ 20 ಕಿಲೋಮೀಟರ್, ಅದು ಒಂದಲ್ಲ ಎರಡಲ್ಲ 20 ಕಿಲೋಮೀಟರ್ ಕೂಡ ಒಂದು ಡಾಂಬರೇ ಕಾಣಲಿಲ್ಲ ಆ ರಸ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಏನು ಮಲಗಿದ್ದಾರಾ ಅಂತ? ನಿರೀಕ್ಷೆ ಏನು ಅಂದ್ರೆ, ಇದು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ ಬರುವಂತ ಚಿಕ್ಕಾಲಗುಂಡಿ ಮತ್ತು ಕಾತರಕಿ ನಡುವೆ ಇರುವಂತ ರಸ್ತೆ. ಇದು ಪ್ರಮುಖವಾಗಿ ಏನು ಬಿಳಗಿ ಮತ್ತು ಮುಧೋಳ ಒಂದು ತಾಲೂಕಿ ಘಟಕಕ್ಕೆ ಒಂದು ಸೇರ್ಪಡೆಗೊಳ್ಳುವಂತ ರಸ್ತೆ ಇದೆ. ಹೀಗಾಗಿ ಇಂಥ ರಸ್ತೆ ಕಳೆದ ಹಲವಾರು ವರ್ಷಗಳಿಂದ ಈ ರಸ್ತೆ ಸರಿಯಾಗಿ ರಿಪೇರಿ ಮಾಡಿಲ್ಲ ಮತ್ತು ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಇಲ್ಲಿ ಜನ ಸಂಚಾರ ಮಾಡಬೇಕಾದ್ರೆ ಸಾಕಷ್ಟು ತೊಂದರೆ ಉಂಟಾಗುತ್ತದೆ. ಪ್ರಯಾಣಿಕರು ಏನು ಬೈಕ್ ಸವಾರ ಪ್ರಯಾಣಿಕರು ಇರ್ಬೋದು, ಬಸ್ನಲ್ಲಿ ಸವಾರ ಮಾಡಿದ್ರು ಸಹ ಎಲ್ಲ ಕಡೆನೂ ಧೂಳಾಗುತ್ತೆ. ಹೀಗಾಗಿ ಇದು ಆರೋಗ್ಯ ಮೇಲೆ ಪರಿಣಾಮ ಸಹ ಬೀರುತ್ತದೆ. ಅಂದ್ರೆ ಇದು ಪ್ರತಿನಿತ್ಯ ಇಲ್ಲಿ ಸಂಚಾರ ಮಾಡೋದ್ರಿಂದ ಅಸ್ತಮಾ ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿದ್ರು, ಏನು ಸರಿಯಾಗಿ ಯಾವುದೋ ಕೆಲಸ ಮಾಡುತ್ತಿಲ್ಲ. ಮತ್ತು ಇಲ್ಲಿನ ಶಾಸಕರಾಗಿರುವಂತ ಏನು ಹಟ್ಟಿ ಚಿನ್ನದ ಗಣಿ ಅವರು ನಿಗಮದ ಅಧ್ಯಕ್ಷರು ಸಹ ಆಗಿದ್ದಾರೆ, JT ಪಾಟೀಲ್, ಅವ್ರಿಗೂ ಸಹ ಗಮನಕ್ಕೆ ತಂದಿದ್ದಾರೆ. ಇದ್ರೂ ಸಹ ಸರಿಯಾಗಿ ಒಂದು ಕಾರ್ಯ ಮಾಡುತ್ತಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯರೇನೋ ಈ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಈ ಬಗ್ಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಗಮನಕ್ಕೆ ತಂದರೂ ಉಪಯೋಗ ಆಗುತ್ತಿಲ್ಲ.
ಇದರಿಂದ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸಹ ಇದು ಸಚಿವರೇ ಆಗಿರ್ಬೋದು ಅಥವಾ ಇಲ್ಲಿ ಏನು ಮುಖ್ಯಮಂತ್ರಿ ಇರ್ಬೋದು ಅವರಿಗೊಂದು ಮನವಿ ಸಹ ಕೊಡಬೇಕಂತ ಒಂದು ನಿರ್ಧಾರ ಮಾಡಿದ್ದಾರೆ. ಏನು ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿದೆ ಆ ಸಂದರ್ಭದಲ್ಲಿ ಅವರು ಮನವಿ ಸಹ ಕೊಡಬೇಕಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಇಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಲಿ, ಈ ಬಗ್ಗೆ ಒಂದು ಸೂಕ್ತ ಕ್ರಮ ಆಗಲಿ ಅಂತ ಹೇಳಿ ಇಲ್ಲಿನ ಜನರ ಮತ್ತು ರೈತರ ಒಂದು ಆಗ್ರಹವಾಗಿದೆ. ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.